ವೀಕ್ಷಕರೇ, ಈಗ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬಂದ ಪರಿಣಾಮವಾಗಿ ಈಗ ನಾವು ವಿದ್ಯಾಗಿರಿ ಬಡಾವಣೆಯಲ್ಲಿದ್ದೀವಿ, ಗೋವಿಂದರಾಜನಗರ. ಈ ವಿದ್ಯಾಗಿರಿ ಬಡಾವಣೆಯಲ್ಲಿ ಯಾವ ಮಟ್ಟಕ್ಕೆ ನಿಮಗೆ ಸುತ್ತಮುತ್ತ ರೋಡ್ ಸುತ್ತಲೂ ಕೂಡ ಮರ ಗಿಡಗಳಿದೆ. ಮಳೆಯ ಪರಿಣಾಮ ನೋಡಿ, ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಮರ ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನು ನಾನು ಮೇಲ್ಗಡೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಮರ ಬಿದ್ದು ಈ ಕಡೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಯಾವಾಗ ಬೇಕಾದರೂ ಕೂಡ ನಿಮಗೆ ಇದು ಕೆಳಗಡೆ ಬಂದು ಬೀಳ್ಬೋದು. ನೋಡಿ, ವೈರ್ಗಳ ಮೇಲೆ, ಅಲ್ಲಿ ಕೇಬಲ್ ವೈರ್ಗಳ ಮೇಲೆ, ಆಮೇಲೆ ನಿಮಗೆ ಅದು ಕರೆಂಟ್ ವೈರ್ ಮೇಲೆ ಅದು ಬಂದು ಬಿತ್ಕೊಂಡಿದೆ. ಯಾವ ಕ್ಷಣದಲ್ಲಿ ಯಾವ ವೆಹಿಕಲ್ ಮೇಲೆ ಬಂದು ಬೀಳುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇನ್ನು ಮುಂದೆ ನಾವು ಸಾಕ್ತಾ ಹೋದಂತೆ ನಿಮಗೆ ಮಳೆ ಜೋರಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ನಿಮಗೆ ಅದನ್ನ ರಿಪೋರ್ಟ್ ಮಾಡಿ ತೋರಿಸುವಂಥ ಉದ್ದೇಶ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡುವಂಥದ್ದು. ನೋಡಿ, ಅಲ್ಲಿ ಇನ್ನೂ ಕೂಡ ಒಂದು ಮರ ಈಗ ಇನ್ನೇನು ಕೆಳಗಡೆ ಬಿದ್ದಿರುವಂಥದ್ದು. ಆದರೆ ಅಲ್ಲಿ ಒಂದು ಕೇಬಲ್ ವೈರ್ ಅದನ್ನು ತಡಿತಾ ಇರುವಂಥದ್ದು. ನೋಡಿ, ನೀವು ಗಮನಿಸ್ತಾ ಇದ್ದೀರಾ? ಮರ ಗಿಡಗಳನ್ನು ಸುತ್ತ ಹಾಕಿದಾಗ ಇನ್ನೇನು ಮರ ಇದು ಪೆಟ್ಟಾಗಿ ಬಂದು ಬಿದ್ದಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಮರ ಬಂದು ಬಿದ್ದಿರೋದು. ಇಲ್ಲಿ ಓಡಾಡುವಂಥ ವೆಹಿಕಲ್ ಮತ್ತೆ ಅಲ್ಲಿ ತೋರಿಸಿ. ನೋಡಿ, ಅಲ್ಲಿ ಆ ವೈರ್ಗಳ ಮೇಲೆ, ಕರೆಂಟ್ ವೈರ್ ಮೇಲೆ ಇರುವಂಥದ್ದು ಇನ್ನೇನು ಸ್ವಲ್ಪ ಯಾಮಾರಿದ್ರೂ ಕೂಡ ಕೆಳಗಡೆ ಬೀಳುವಂಥ ಸಾಧ್ಯತೆ ಮತ್ತು ಕರೆಂಟ್ ಕೂಡ ಹೊಡೆಯುವಂಥ ಸಾಧ್ಯತೆ ಕೂಡ ಇದೆ. ಸೊ ಈಗ ಈ ಕತ್ತಲೆಯಂತೆ ಮೋಡ ಕವಿದಿದ್ದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಈ ಮಳೆಯಲ್ಲೂ ಕೂಡ ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಯಶೋದೇವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು 3 ಜನ ಅವರೇ. ಫಾಸ್ಟ್ ಒಂದೇ ರೈಜಲ್ಲಿ ಹೋಗು, ಸ್ಲೋ ಮಾಡಬೇಡ. ಮುಗಿಬಿಟ್ಟೈತೆ. ನೀರು ಬಂದ್ಬಿಟ್ಟು ನಾವೆಲ್ಲ ಆಚೆ ನಿಂತ್ಕೊಂಡು ಮನೆಯೆಲ್ಲ ಮಕ್ಕಳೆಲ್ಲ ಆಚೆ ನಿಂತ್ಕೊಂಡು ನಾವು ಇಲ್ಲಿ ಬೀದಿಯಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ನಮಗೆ ಸರ್ಕಾರ ಏನು ಇದ್ದೀರಾ, ನಮಗೆ ಓಟಕ್ಕೆ ಮಾತ್ರ ಬರ್ತೀರಾ. ಮನೆ ಮಕ್ಕಳು ಬಿಟ್ಟು ಮನೆ ಅಂತ ಮಾಡ್ತೀರಾ ಇವಾಗ? ಓಟಕ್ಕೆ ಮಾತ್ರ 10 ಸತಿ ಬರ್ತೀರಲ್ವಾ? ಇವಾಗ ಯಾರು ಬರ್ತಾರೆ? ಒಬ್ಬರು ಬಂದಿಲ್ಲ. ನಮ್ಮ ಮನೆ ಹೆಂಗಿರೋ ನೋಡಿದ್ದೀವಿ. ಏನ್ ಮಾಡ್ತೀರಾ ಇವಾಗ? ಯಾರು ಬಂದಿಲ್ಲ, ಮತ್ತೆ ಬರ್ತೀರಾ? ಇದೀವಿ ನೋಡಿ, ಇಲ್ಲಿ ನೋಡಿ, ನಾವು ನಮ್ಮ ಗಂಟೆ ಹೆಂಗಿದೆ ನೋಡಿ, ನಮ್ಮ ಮಕ್ಕಳೆಲ್ಲ ಎತ್ಕೊಂಡಿದ್ದಾರೆ ಮನೆಯಲ್ಲಿ. ನೋಡಿ, ಇಲ್ಲಿ ತುಂಬಾ ಬಿಟ್ಟಿದೆ ನೋಡಿ, ನಮ್ಮ ಮನೆ ಮಕ್ಕಳು ಹೆಂಗ್ ಮಲ್ಕೊಳ್ತಾರೆ. ವೀಕ್ಷಕರೇ, ಈಗ ಬೆಂಗಳೂರಿನಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬಂದ ಪರಿಣಾಮವಾಗಿ ಈಗ ನಾವು ವಿದ್ಯಾಗಿರಿ ಬಡಾವಣೆಯಲ್ಲಿದ್ದೀವಿ, ಗೋವಿಂದರಾಜನಗರ. ಈ ವಿದ್ಯಾಗಿರಿ ಬಡಾವಣೆಯಲ್ಲಿ ಯಾವ ಮಟ್ಟಕ್ಕೆ ನಿಮಗೆ ಸುತ್ತಮುತ್ತ ರೋಡ್ ಸುತ್ತಲೂ ಕೂಡ ಮರ ಗಿಡಗಳಿದೆ. ಮಳೆಯ ಪರಿಣಾಮ ನೋಡಿ, ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಮರ ಯಾವ ರೀತಿ ಬಿದ್ದಿದೆ ಅನ್ನುವಂಥದ್ದನ್ನು ನಾನು ಮೇಲ್ಗಡೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. ಮರ ಬಿದ್ದು ಈ ಕಡೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಯಾವಾಗ ಬೇಕಾದರೂ ಕೂಡ ನಿಮಗೆ ಇದು ಕೆಳಗಡೆ ಬಂದು ಬೀಳ್ಬೋದು. ನೋಡಿ, ವೈರ್ಗಳ ಮೇಲೆ, ಅಲ್ಲಿ ಕೇಬಲ್ ವೈರ್ಗಳ ಮೇಲೆ, ಆಮೇಲೆ ನಿಮಗೆ ಅದು ಕರೆಂಟ್ ವೈರ್ ಮೇಲೆ ಅದು ಬಂದು ಬಿತ್ಕೊಂಡಿದೆ. ಯಾವ ಕ್ಷಣದಲ್ಲಿ ಯಾವ ವೆಹಿಕಲ್ ಮೇಲೆ ಬಂದು ಬೀಳುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇನ್ನು ಮುಂದೆ ನಾವು ಸಾಕ್ತಾ ಹೋದಂತೆ ನಿಮಗೆ ಮಳೆ ಜೋರಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ನಿಮಗೆ ಅದನ್ನ ರಿಪೋರ್ಟ್ ಮಾಡಿ ತೋರಿಸುವಂಥ ಉದ್ದೇಶ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡುವಂಥದ್ದು. ನೋಡಿ, ಅಲ್ಲಿ ಇನ್ನೂ ಕೂಡ ಒಂದು ಮರ ಈಗ ಇನ್ನೇನು ಕೆಳಗಡೆ ಬಿದ್ದಿರುವಂಥದ್ದು. ಆದರೆ ಅಲ್ಲಿ ಒಂದು ಕೇಬಲ್ ವೈರ್ ಅದನ್ನು ತಡಿತಾ ಇರುವಂಥದ್ದು. ನೋಡಿ, ನೀವು ಗಮನಿಸ್ತಾ ಇದ್ದೀರಾ?
ನೇತು ಹಾಕಿದಾಗ ಇನ್ನೇನು ಕಣ ಇದು ಕಟ್ಟಾಗಿ ಬಂದು ಬಿದ್ದಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೋಡಿ ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಮರ ಬಂದು ಬಿದ್ದಿರೋದು, ಇಲ್ಲಿ ಓಡಾಡುವಂಥ ವೆಹಿಕಲ್ ಮತ್ತೆ ಅಲ್ಲಿ ತೋರಿಸಿ ನೋಡಿ, ಅಲ್ಲಿ ಆ ವೈರ್ಗಳ ಮೇಲೆ, ಕರೆಂಟ್ ವೈರ್ ಮೇಲೆ ಇರುವಂಥದ್ದು ಇನ್ನೇನು ಸ್ವಲ್ಪ ಯಾಮಾರಿದ್ರೂ ಕೂಡ ಕೆಳಗಡೆ ಬೀಳುವಂಥ ಸಾಧ್ಯತೆ ಮತ್ತು ಕರೆಂಟ್ ಕೂಡ ಹೊಡೆಯುವಂಥ ಸಾಧ್ಯತೆ ಕೂಡ ಇದೆ. ಸೊ ಈಗ ಈ ಕತ್ತಲೆಯಂತೆ ಮೋಡ ಕವಿದಿದ್ದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಈ ಮಳೆಯಲ್ಲೂ ಕೂಡ ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಯಶೋದೇವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು 3 ಜನ ಅವರೇ. ನೀನು ಫಾಸ್ಟ್ ಒಂದೇ ರೈಸಲ್ಲಿ ಹೋಗು, ಸ್ಲೋ ಮಾಡಬೇಡ. ಮುಳುಗ್ಬಿಟ್ಟೈತೆ. ನೀರು ಬಂದ್ಬಿಟ್ಟು ನಾವೆಲ್ಲ ಆಚೆ ನಿಂತ್ಕೊಂಡು ಮನೆಯಲ್ಲ ಮಕ್ಕಳೆಲ್ಲ ಆಚೆ ನಿಂತ್ಕೊಂಡು ನಾವು ಇಲ್ಲಿ ಬೀದಿಯಲ್ಲಿ ನಿಂತ್ಕೊಂಡಿದೀವಿ. ಈಗ ನಮ್ಗೆ ಸರ್ಕಾರ ಏನ್ ಇದ್ದೀರಾ, ನಮ್ಗೆ ಓಟ್ ಮಾತ್ರ ಬರ್ತೀರಾ, ಏನ್ ಮನೆ ಮಕ್ಕಳು ಬಿಟ್ಟು ಮನೆ ಅಂತ